ನಮಸ್ಕಾರ, ನಾನು ನಾಗರಾಜ್ ಶೆಟ್ ಅಂತ ಕುಮಟಾದಿಂದ ಮಾತಾಡ್ತಿರೋದು. ನಾನು ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿದ್ದೀನಿ, ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ. ಈಗಾಗಲೇ ನಾವು ಏನು ಹುಣಸೆ ಮರ ಅಂತ ಏನು ಹೇಳ್ತೀವಲ್ವಾ, ಅದ್ರ ಬಗ್ಗೆ ನಾನು ಸ್ವಲ್ಪ ಸಂಕ್ಷಿಪ್ತವಾದ ವಿವರಣೆಯನ್ನು ತಮಗೆ ಕೊಡ್ತಾ ಇದ್ದೀನಿ. ಈಗಾಗಲೇ ತಾವು ಹುಣಸೆ ಹಣ್ಣನ್ನು ನೋಡ್ಬೋದು, ಇಲ್ಲೆಲ್ಲ ಆಗಿದೆ ಸ್ವಲ್ಪ. ಅದನ್ನು ನೋಡ್ಬೋದು. ಅದರಿಂದ ಏನಾಗ್ತದೆ ಅಂದರೆ, ಈಗ ಹುಳಿ ಸಾಂಬಾರು ಪದಾರ್ಥಗಳು ಹುಳಿ ಏನು ಸಂಬಂಧಪಡ್ತದೆ ಅದನ್ನು ಮಾಡ್ಬೋದು. ಮತ್ತೇನು ಇದ್ರ ಒಳಗೆ ಬರುವಂಥ ಬೀಜ ಏನಿರ್ತದೆ ಅದು ಕ್ಯಾಲ್ಶಿಯಂ ಆಗಿರ್ತದೆ. ಬೀಜ ಮೊದಲನೇ ಕಾಲದಲ್ಲಿ 100 ವರ್ಷಗಳಷ್ಟೇ ಜನ ಬದುಕ್ತಾ ಇದ್ರು. ಯಾವ ಕಾರಣದಿಂದ ಅಂದರೆ, ಇದ್ರ ಬೀಜವನ್ನು ಅವರು ಚಾಕ್ಲೇಟ್ ರೂಪದಲ್ಲಿ ಇದು ಮಾಡ್ತಾಯಿದ್ರು. ಯಾಕಂದರೆ ಆವಾಗ ಗೀಕ್ಲೇಟ್ಗಳು ಏನು ಇದ್ದಿರಲಿಲ್ಲ. ಇದು ಕ್ಯಾಲ್ಶಿಯಂ ಆಗಿರೋದ್ರಿಂದ ಬೋನ್ ಎಲ್ಲ ಅದು ಸ್ಟ್ರಾಂಗ್ ಆಗ್ತಾ ಇತ್ತು ಮೊದಲಿನ ಕಾಲದಲ್ಲಿ. ಈಗ ಅದೆಲ್ಲ ಜನ ಮರ್ತು ಬಿಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಈಗ ಏನು ಇದನ್ನು ಈಗಲೇ ಅದು ಮುಂದಿನ 100 ವರ್ಷ, ಈ ಮೊದಲಿನ ಜನ ಏನು ಮಾಡ್ತಾರೆ 100 ಗಟ್ಟಲೆ ವರ್ಷ ಬದುಕ್ತಾ ಇದ್ರು. ಅದಕ್ಕೋಸ್ಕರ ಇದನ್ನು ಮರುಕಳಿಸ್ಬೇಕು ಜನ. ಯಾಕಂದರೆ ಇದನ್ನು ಬೋನೆಲ್ಲ ಸ್ಟ್ರಾಂಗ್ ಆಗ್ತದೆ. ಮತ್ತು ಹಳೆಯ ಜನ ಮಸಲ್ಸ್ನಲ್ಲೆಲ್ಲ ಸ್ಟ್ರಾಂಗ್ ಇರ್ತಾ ಇದ್ರು. ಮತ್ತು ಇದರಲ್ಲಿ ಸ್ಟ್ರಾಂಗ್ ಮತ್ತು ನೋಡ್ಬೋದು, ತಮ್ಮ ಈ ಗಿಡ ಭಾಳ ಗಟ್ಟುಮುಟ್ಟಾಗಿ ಬರ್ತದೆ. ಈ ಗಿಡ ತಕ್ಕನೇ ಮನುಷ್ಯರು ಆಗ್ತಾರೆ ಇದ್ರ ಬಗ್ಗೆ. ಇದು ತಿಂದರೆ, ಯಾಕಂದರೆ ಬೀಜ ಭಾಳ ಇಂಪಾರ್ಟೆನ್ಸ್ ವಹಿಸ್ತದೆ ಇದ್ರ ಬಗ್ಗೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ತಮಗೆ ನೀಡಿದ್ದೀನಿ.